ಎಲ್ಲ ಕಡೆಯೂ ಕೂಡ ಹೈ ಅಲರ್ಟ್ ಇದೆ. ಎಸ್ಪೆಷಲಿ ರಾಜಧಾನಿ ದೆಹಲಿಯಲ್ಲಂತೂ ಮೊದಲೇ ಕಟ್ಟೆಚ್ಚರ ಇರುತ್ತೆ, ಹೈ ಅಲರ್ಟ್ ಇದೆ. ಈಗ ಅಲ್ಲಿ ಒಂದಿಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಏನು ಅಂತಂದ್ರೆ ಜನರನ್ನೆಲ್ಲ ಮನೆಗೆ ಕಳಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ನಾವು ಇಸ್ಲಾಮಾಬಾದ್ ಮೇಲೆ ದಾಳಿ ಮಾಡಿರೋದ್ರಿಂದ ಅವ್ರು ನಮ್ಮ ಮೇಲೆ ದಾಳಿ ಮಾಡುವಂತ ಸಾಧ್ಯತೆ ಇರುತ್ತೆ ಅಂತೇಳಿ. ಇನ್ನೊಂದು ಕಡೆಗೆ ಸೇನೆಯ ಹೊಸ ಮುಖ್ಯಸ್ಥರ ನೇಮಕ ಸಾಧ್ಯತೆ ಇದೆ ಅಂತಿದ್ದಾರೆ ಪಾಕಿಸ್ತಾನದಲ್ಲಿ. ಅಸೀಂ ಮುನೀರ್ಗೆ ಸೇನಾ ಮುಖ್ಯಸ್ಥ ಸ್ಥಾನದಿಂದ ಗೇಟ್ ಪಾಸ್ ಅಂತಿದ್ದಾರೆ. ಅಸೀಂ ಜಾಗಕ್ಕೆ ಶಂಷಾದ್ ನೇಮಕ ಸಾಧ್ಯತೆ ಇದೆ. ಅಲ್ಲಿ ಹೇಗೆ ಅಂತಂದರೆ ಯುದ್ಧಾಭ್ಯಾಸದಲ್ಲಿ ಅಯ್ಯೋ ಕಥೆ ಇವ್ರದ್ದು ಏನು ಮಾಡ್ತೀರಾ ಈಗ. ಅಲ್ಲಿ ಈ ರೀತಿಯಾಗಿ ಬಡ್ಕೊಳ್ಳೋ ಟೈಮಲ್ಲಿ ಇವ್ರಿಗೆ ಅಧಿಕಾರದ ಪರಿಸ್ಥಿತಿಗಳು. ಸೇನೆ ಹೊಸ ಮುಖ್ಯಸ್ಥರ ನೇಮಕ ಕಾರಣ ಈ ಅಸೀಂ ಮುನೀರ್ ಇದಾನಲ್ವಾ, ಬಾಯಿಗೆ ಬಂದಂಗೆಲ್ಲ ಮಾತನಾಡಿದ್ದ. ಇವನಿಂದನೇ ಶುರುವಾಗಿದ್ದು. ಅವನೇ ಆ ಹಿಂಟನ್ನು ಕೊಟ್ಟಿದ್ದಿದ್ದು. ಏನೋ ಅವತ್ತು ಮಾತನಾಡಿದ್ದ ಅವನು ಭಾರತದ ವಿಚಾರದಲ್ಲಿ. ಅವನು ಮಾತನಾಡಿದ ನಂತರನೇ ಪಹಲ್ಗಾಮ್ನಲ್ಲಿ ಆ ರೀತಿಯಾಗಿ ದಾಳಿ ಆಯಿತು. ಅವನೊಂದು ಎಚ್ಚರಿಕೆಯನ್ನು ಕೂಡ ಕೊಡುವಂಥ ರೀತಿಯಲ್ಲಿ ಮಾತನಾಡಿದ್ದ. ಅದಾದ ನಂತರ ಪಹಲ್ಗಾಮ್ನಲ್ಲಿ ದಾಳಿ ಆಯಿತು. ಎಲ್ಲದಕ್ಕೂ ಕೂಡ ಕಾರಣ ಇರುವಂಥದ್ದು ಈ ಅಸೀಂ ಮುನೀರ್. ಅವನ ಮುಖ್ಯಸ್ಥ ಸ್ಥಾನದಿಂದ ಈಗ ಗೇಟ್ ಪಾಸ್ ಕೊಡ್ತಾ ಇದ್ದಾರೆ. ಇನ್ನೇನು ಮಾಡ್ತಾನೆ, ಟೆರರಿಸ್ಟ್ ಜೊತೆಗೆ ಅಲ್ಲಿ ಹೋಗ್ಬಿಟ್ಟು ಜಾಗ ಸೇರ್ಕೊಳ್ತಾನೆ. ಅವ್ನಿಗೆ ಏನು ಸಿಗಬೇಕಾಗಿದೆ ಅದು ಕೊಟ್ಟಿರ್ತಾರೆ ಟೆರರಿಸ್ಟ್ಗಳು. ಗಂಟು ಇನ್ನೊಂದೇನೋ ಒಟ್ಟಿನಲ್ಲಿ ಕೊಟ್ಟಿರ್ತಾರೆ. ಅದನ್ನು ಸಾಯ್ಬೇಕಾದ್ರೆ ತೊಗೊಂಡು ಹೋಗ್ತಾನೋ ಅಥವಾ ಇಟ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ. ಅದ್ರ ಜೊತೆಗೆ ಪಾಪವನ್ನು ಕೂಡ ಇಟ್ಕೊಂಡು ಹೋಗ್ತಾನಲ್ಲ. ಮೋಸ್ಟ್ಲಿ ಅವನಿಗೂ ಕೂಡ ಜನ್ನತ್ತಿಗೆ ಹೋಗೋ ಆಸೆ ಏನು, 72 ಅಪ್ಸರಿ ಇರ್ತಾರಂತೇಳ್ಬಿಟ್ಟು. ನಮ್ಮ ಪ್ರಕಾರ ಆದರೆ ನರಕಕ್ಕೆ ಹೋಗ್ತಾನೆ. ಬಟ್ ಅವ್ರ ಪ್ರಕಾರ ಇಂಥವೆಲ್ಲ ಮಾಡಿದರೆ ಅವ್ರು ಜನ್ನತ್ತಿಗೆ ಹೋಗ್ತಾರಂತೆ. ಸೊ ನಮ್ಮ ನರಕಕ್ಕೆ ಕಳಿಸ್ಬೇಕು ಅಂತ. ನರಕದಲ್ಲೂ ಕೂಡ ಒಂದಿಷ್ಟು ಇರ್ತಾರೆ, ಅವ್ರ ಕಡೆಗೆ ಹೋಗ್ಬೇಕು ಇವನನ್ನು. ಹೇಗೆ ಕೊಡಬೇಕು ಹಾಗೆ ಕೊಡಬೇಕು. ಇನ್ನೊಂದು ದೃಶ್ಯವನ್ನು ತೋರಿಸ್ತಾ ಇದ್ದೀವಿ ಜೆಟ್ಗಳನ್ನು. ಇನ್ನೊಂದು ಕಡೆಗೆ ದೆಹಲಿಯಲ್ಲಿ ಯಾವ ರೀತಿಯಾಗಿ ಜನರನ್ನ ಮನೆಗೆ ಕಳಿಸ್ತಾ ಇದ್ದಾರೆ ಅಂಥೇಳಿ. ರಾಜಧಾನಿಯಲ್ಲಿ ಅಲರ್ಟ್ ಆಗಿದ್ದಾರೆ. ಪ್ರತಿಯೊಂದು ದೇಶದ ಪ್ರಮುಖ ರಾಜಧಾನಿಗಳನ್ನು ಅಲರ್ಟ್ ಮಾಡ್ಕೊಳ್ಬೇಕು. ನಮ್ಮಲ್ಲೂ ಕೂಡ ಹಂಗೆ ಕೂತ್ಕೊಳ್ಬೇಡ್ರಪ್ಪ. ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಏನು ಮಾಡ್ತಾ ಇದ್ದಾರೆ ನೋಡ್ಕೊಳ್ಳಿ, ಯಾವ ರೀತಿಯಾಗಿ ಅಲರ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ಬಹುದು. ಅಲರ್ಟ್ ಆಗಿತ್ಕೊಳ್ಳಿ. ಯಾಕಂತಂದರೆ ನಾವು ನೌಕಾ ದಳದ ಮೂಲಕವಾಗಿಯೂ ಕೂಡ ಕರಾಚಿ ಮೇಲೆ ದಾಳಿ ಮಾಡಿದ್ದೀವಿ. ಅವರ ಶಿಪ್ಗಳು ಇಲ್ಲಿವರೆಗೂ ಏನಾದರೂ ಬರುತ್ತಾ ಅಥವಾ ಇಲ್ವಾ, ಅವ್ರು ದಾಳಿ ಮಾಡುವಂಥ ಸಾಧ್ಯತೆ ಏನಾದರೂ ಇದೆಯಾ, ಏನಾದರೂ ಕಣ್ತಪ್ಪಿಸಿ ಬಂದು ಎಲ್ಲಾದರೂ ದಾಳಿ ಮಾಡುವಂಥ ಸಾಧ್ಯತೆಗಳಿರ್ತಾವ. ಏನಾದರೂ ಆಗಲಿ ಬಿಡಲಿ, ಅಲರ್ಟ್ ಆಗಿತ್ಕೊಳ್ಳಿ. ಅಲರ್ಟ್ ಆಗಿರುವಂಥ ಕೆಲಸವನ್ನು ಮಾಡ್ಕೊಳ್ಳಿ. ನಿದ್ದೆ ಮಾಡಿಬಿಟ್ಟು ಆಮೇಲೆ ನಮಗೇನು ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಕೂತ್ಕೊಳ್ಳೋಕೆ ಹೋಗ್ಬಿಡಿ. ಆಮೇಲೆ ಇಂಟೆಲಿಜೆನ್ಸ್ ಫೇಲ್ಯೂರು ಅದು ಇದು ಅನ್ಕೊಂತ ಕೂತ್ಕೊಳ್ಳೋಕೆ ಹೋಗ್ಬಿಡಿ. ನಮ್ಮ ರಾಜ್ಯದಲ್ಲಿ ಅಲರ್ಟ್ ಆಗಿರೋ ರೀತಿಯಲ್ಲಿ ಹೇಳಿ ಎಲ್ಲರನ್ನೂ ಕೂಡ ಒಂದು ರೌಂಡು ಎಬ್ಸಿ ಇಟ್ಕೊಳ್ಳಿ ಏನೇನು ಮಾಡಬೇಕು ಅಂತೇಳಿ. ನೋಡಿ ಅಲ್ಲಿ ದೆಹಲಿಯಲ್ಲೆಲ್ಲ ಈಗಾಗಲೇ ಎಲ್ಲರನ್ನೂ ಮನೆಗೆ ಕಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ಬಿ ಅಲರ್ಟ್, ಬಿ ಕೇರ್ಫುಲ್. ಇಡೀ ದೇಶಾದ್ಯಂತ ಈಗ ಒಂದಿಷ್ಟು ಅಲರ್ಟನ್ನು ಕೊಟ್ಟಿದ್ದಾರೆ. ಕಾರಣ ಅವ್ರು ಪರ್ಟಿಕ್ಯುಲರ್ ಆಗಿ ಏನು ಅಲ್ಲೇ ಹೋಗಿ ದಾಳಿ ಮಾಡಬೇಕು ಅಂತಿಲ್ಲ. ಪರ್ಟಿಕ್ಯುಲರ್ ಆಗಿ ಗುಜರಾತು, ರಾಜಸ್ಥಾನ, ಪಂಜಾಬು, ಜಮ್ಮು ಕಾಶ್ಮೀರದಲ್ಲೇ ದಾಳಿ ಮಾಡಬೇಕು ಅಂತ ಇಲ್ಲ. ಹಿಂದೆಯೂ ಕೂಡ ಈ ರೀತಿಯಾಗಿ ದಾಳಿ ಆದಂಥ ಸಂದರ್ಭದಲ್ಲಿ ಹಲವು ಕಡೆಗಳು ಆಗಿದೆ.